ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ನನ್ನ ಹಾಜರಾದ ಹೊಸ ವೀಡಿಯೋದೊಂದಿಗೆ ಇವತ್ತಿನ ಜರ್ನಿ ಬಂದ್ಬಿಟ್ಟು ಅರಮನೆ ನಗರದಿಂದ ತಿರುಪತಿವರೆಗೂ ಯಾವ ಟ್ರೈನಪ್ಪ ಅಂದರೆ ಟ್ರೈನ್ ನಂಬರ್ 16219 ಅಂದರೆ ಚಾಮರಾಜನಗರ್ ತಿರುಪತಿ ಎಕ್ಸ್ಪ್ರೆಸ್ನಲ್ಲಿ ಇವತ್ತಿನ ಜರ್ನಿ ಚಾಮರಾಜಪುರಮಿಂದ ನಾವು ತಿರುಪತಿವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ಒಂದ್ಸತಿ ಟ್ರೈಲರ್ ನೋಡ್ಕೊಂಡ್ಬಂದ್ಬಿಡಿ, ಅದಾದಮೇಲೆ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಸೊ ಟೈಟಲ್ ತಮ್ಮನೇಲಿ ನೋಡಿ ಕರೆಕ್ಟ್ ಇದೇನು ಕ್ಲಿಕ್ ಬಿಟ್ ಅಂತ ಏನಿಲ್ಲ. ಹೌದು, ಏನಕ್ಕಂದರೆ ನನಗೆ ರಿಸರ್ವ್ಡ್ ಸೀಟ್ ಇಲ್ಲ. ನಾನು ಜನರಲ್ ಟಿಕೆಟ್ ತೊಗೊಂಡಿರೋದು. ನನ್ನ ಸೀಟು ಆ್ಯಕ್ಚುಲಾಗಿ 45 ವೇಟಿಂಗ್ ಲಿಸ್ಟಲ್ಲಿ ಸಿಗಾಕೊಂಡ್ಬಿಡ್ತು ಮತ್ತು ಚಾರ್ಟ್ ಪ್ರಿಪೇರ್ ಆಗೋಗಿತ್ತು. ಸೊ ನೋಡಿ, ಫುಲ್ ವಿಡಿಯೋ ನೋಡಿ ನಾನು ಹೆಂಗೆ ಟಿ ಟಿನ ಕನ್ವಿನ್ಸ್ ಮಾಡಿ ಎಷ್ಟು ಫೈನ್ ಪೇ ಮಾಡಿಬಿಟ್ಟು ತಿರುಪತಿವರೆಗೂ ಟ್ರಾವೆಲ್ ಮಾಡ್ತೀನಿ ಅಂತ. ಟೋಟಲಿಗೆ 3 ಕಿಲೋಮೀಟರ್ ಚಾಮರಾಜಪುರಮಿಂದ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MYS. ಟ್ರೈನ್ ಇಲ್ಲಿಂದ 5:10ಕ್ಕೆ ಸಾಯಂಕಾಲ ಇಲ್ಲಿಂದ ಹೊರಡುತ್ತೆ. ಬಟ್ ಆದರೆ ನಾವು ಲೋಕೋ ಚೇಂಜ್ ಇರೋ ಕಾರಣದಿಂದ ಪ್ಲಸ್ ಸ್ಲ್ಯಾಕ್ ಟೈಮ್ ಇರೋ ಕಾರಣದಿಂದ ಇಲ್ಲಿಗೆ ಆಲ್ಮೋಸ್ಟ್ 35 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದೇನೆಂದರೆ ನನ್ನ ಟಿಕೆಟ್ ವೇಟಿಂಗ್ ಲಿಸ್ಟಲ್ಲಿ ಸಿಗಾಕೊಂಡಿದೆ. ಪ್ಲಸ್ ಚಾರ್ಟ್ ಕೂಡ ಪ್ರಿಪೇರ್ ಆಗೋಗಿದೆ. ನೋಡೋಣ ಹೆಂಗೆ ನಾನು ತಿರುಪತಿ ತನಕ ಟ್ರಾವೆಲ್ ಮಾಡ್ತೀನಿ ಅಂತ. ಪ್ಲ್ಯಾನ್ ಇರೋದು ರಾಮನಗರ ಇಲ್ಲ ಕೆಂಗೇರಿ ಹತ್ರ ಬರ್ತಿದ್ದಂಗೆ ಸ್ಲೀಪರ್ಗೆ ಬಂದ್ಬಿಟ್ಟು ಟಿ ಟಿ ಅವ್ರ ಹತ್ರ ಕೇಳಿ ನೋಡೋಣ ಮೈಸೂರು ಕೋಟೆಯಿಂದ ಯಾವುದಾದ್ರೂ ಅವೈಲೇಬಲ್ ಇದೆಯೋ ಅಂತ. ಇನ್ ಕೇಸ್ ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಜನರಲ್ಲೇ ಟ್ರಾವೆಲ್ ಮಾಡಬೇಕು. ಇವತ್ತು ವೀಕೆಂಡ್ ಇರೋ ಕಾರಣದಿಂದ ಟ್ರೈನ್ಸ್ ಫುಲ್ ಜಾಮ್ ಪ್ಯಾಕ್ ಆಗಿದೆ. ಯಾವ ಸೀಟು ಯಾವ ಕ್ಲಾಸಲ್ಲೂ ಅವೈಲೇಬಲ್ ಇಲ್ಲ ಇವತ್ತಿನ ಜರ್ನಿನಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಎಲ್ಲಾದರೂ ನಂದಿನಿ ಔಟ್ಲೆಟ್ ಕಾಣಿಸಿದ್ರೆ ಇದನ್ನಂತೂ ಟ್ರೈ ಮಾಡೋದು ಮರಿಬೇಡಿ. ಕ್ರೀಮ್ ಬನ್ ಇದು ನಮ್ಮ ನಂದಿನಿ ಬ್ರ್ಯಾಂಡ್, ಇದು KMF ನಂದಿನಿ ಬ್ರ್ಯಾಂಡ್ ಇದು. ಸೊ KMFನ ನಾವು ಪ್ರಮೋಟ್ ಮಾಡೋದ್ರಲ್ಲಿ ಯಾವ ತಪ್ಪೇ ಇಲ್ಲ ಅಲ್ವಾ. ಎಕ್ಸಾಕ್ಟಾಗಿ 5:10ಕ್ಕೆ ಮೈಸೂರಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ಹೊರಟಿದ್ದೀವಿ. ಸೊ ಕ್ವಿಕ್ಕಾಗೆ ನಮ್ಮ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ಚಾಮರಾಜನಗರದಿಂದ ಮೈಸೂರಿಗೆ ಬರುತ್ತೆ. ಅಶೋಕಪುರಂ ಕಡೆಯಿಂದ, ಮೈಸೂರು ಕಡೆಯಿಂದ ಸ್ಟ್ರೀಟ್ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಕೆಂಗೇರಿ ಮೇಲೆ ಇದು ಬೆಂಗಳೂರು ರೀಚ್ ಆಗುತ್ತೆ. ಬೆಂಗಳೂರಿಂದ ಬೆಂಗಳೂರು ಕಂಟೋನ್ಮೆಂಟ್, ಕೃಷ್ಣಾಜಪುರಂ, ಅಲ್ಲಿಂದ ವೈಟ್ ಫೀಲ್ಡ್ ಬಂಗಾರಪೇಟೆ, ಜೊಲಾರ್ಪೇಟೆಯಿಂದ ಸ್ಟ್ರೇಟ್ ಕಾಟ್ಪಾಡಿ ರೂಟ್. ಕಾಟ್ಪಾಡಿಯಿಂದ ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಪಾಕಾಲ ಚಿತ್ತೂರು ಮೇಲೆಗೆ ನಾವು ತಿರುಪತಿ ರೀಚ್ ಆಗ್ತೀವಿ.
ಟಿಪ್ಪು ಎಕ್ಸ್ಪ್ರೆಸ್. पश्चिम वाहिनी. दक्षिण कावेरी. उत्तर कावेरी. शुगर फैक्ट्री पांडवपुरा. ಟೋಟಲಾಗಿ 19 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ಪಾಂಡವಪುರ ರೀಚ್ ಆಗಿದ್ವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ PANP. ತಿರುಪತಿ ಎಕ್ಸ್ಪ್ರೆಸ್ ಬಂದು 5:29ಕ್ಕೆ ಬರುತ್ತೆ ಮತ್ತು 5:15 ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿಗೆ 5 ನಿಮಿಷ ಲೇಟಾಗೆ ಬಂದಿದ್ದೀವಿ. ಈಗ ನೋಡಿದ್ರಲ್ಲ, ಕಡಲೆಕಾಯಿ ಮಾರೋರು ಬಂದಿದ್ದರು. ಇದಾಗಿದ ತಕ್ಷಣ ಇವಾಗ ಫ್ರೂಟ್ಸ್ ಸಲಾಡ್ ಹೋಗಿದೆ ಒಳಗಡೆ. ಸೊ ಬನ್ನಿ, ಇದೇ ಥರ ಈ ರೂಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ನೋಡಿ, ನಾವು ಹೇಳಿದ್ನಲ್ಲ ಫ್ರೂಟ್ ಸಲಾಡ್ ಬರ್ತಿದ್ದಾರೆ ಅಂತ. ಫ್ರೂಟ್ ಸಲಾಡ್ ಅಲ್ಲ, ಆ್ಯಕ್ಚುಲಿ ಅದು ಕಲಂಗಡಿ ಹಣ್ಣು ಮತ್ತು ಪಪ್ಪಾಯ ಎರಡು ಬಂದಿದೆ. ಎರಡು 10 ರೂಪಾಯಿ ಇರ್ಬೋದು. ಕಲಂಗಡಿ ಹಣ್ಣು 10 ರೂಪಾಯಿ ಆಗುತ್ತೆ, 10 ರೂಪಾಯಿ ಆಗುತ್ತೆ. तुमकूर चामराजनगर पैसेंजर. ಯಾಪಲ್ಲ ಫೋನ್ ಇದು ನಾಣ. ಟೋಟಲಾಗಿ 44 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಮಂಡ್ಯಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MYA. ತಿರುಪತಿ ಎಕ್ಸ್ಪ್ರೆಸ್ ಇಲ್ಲಿಗೆ 5:36ಕ್ಕೆ ಬರುತ್ತೆ ಮತ್ತು 5:37ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 20 ನಿಮಿಷ ನಾವು ಲೇಟಾಗಿ ಮಂಡ್ಯಗೆ ಬಂದಿದ್ದೀವಿ. ಲಾಸ್ಟ್ ಸ್ಟೇಷನಲ್ಲಿ
ಫ್ರೂಟ್ಸ್ ಬಂದಿತ್ತು. ಲಾಸ್ಟ್ ಸ್ಟೇಷನಲ್ಲಿ ಹಣ್ಣುಗಳು ಬಂದಿತ್ತು. ಈ ಸ್ಟೇಷನಲ್ಲಿ ಮದ್ದೂರು ವಡೆ ಮತ್ತು ಟೀ ಅವರು ಹತ್ಕೊಂಡಿದ್ದಾರೆ. ಸೊ ಬನ್ನಿ ಹೊರಡೋಣ ಮಂಡ್ಯದಿಂದ. ಮಂಡ್ಯ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಸಕ್ಕರೆ ನಗರಿ ಅಂತಲೇ ಇದಕ್ಕೆ ಕರೀತಾರೆ. ಸಿಗ್ನಲ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಮಂಡ್ಯದಿಂದ. ರಾಮನಗರ ಎಂಟ್ರಾಗಿದ್ದೀವಿ ಮತ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಜನರಲಲ್ಲಿದ್ದೆ. ನಮ್ಮ ನೆಕ್ಸ್ಟ್ ಕೋಚ್ ಒಂದೇ ಸ್ಲೀಪರ್ ಇದೆ. ನೋಡೋಣ, ಟ್ರೈ ಮಾಡಿ ನೋಡ್ತೀನಿ ಟಿ ಟಿ ಅವ್ರ ಹತ್ರ ಮಾತಾಡಿ ನೋಡೋಕ್ಕೆ. ಆದರೆ ಸ್ಲೀಪರ್ ಸಿಗುತ್ತೆ, ಇಲ್ಲ ಅಂದರೆ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. 거의 되게 보내줘요. ಬ್ಯಾಂಗ್ಳೂರ್ ಶತಾಬ್ದಿ.
ಟೋಟಲಾಗಿ 282 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಜೋಲಾರ್ಪೇಟೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ JTJ. ಇಲ್ಲಿಗೆ ತಿರುಪತಿ ಎಕ್ಸ್ಪ್ರೆಸ್ 12:01ಕ್ಕೆ ಬರುತ್ತೆ ಮತ್ತು 12:05ಕ್ಕೆ ಇಲ್ಲಿಂದ ಹೊರಡುತ್ತೆ. 4 ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿಗೆ 11:45ಕ್ಕೆಲ್ಲ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 20 ನಿಮಿಷ ಬಿಫೋರಾಗೆ ನಾವು ಜೋಲಾರ್ಪೇಟೆಗೆ ಎಂಟ್ರಾಗಿದ್ದೀವಿ. ಇಷ್ಟೊತ್ತು ನಾವು ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲಿದ್ವಿ. ಇವಾಗ ಝೋನ್ ಚೇಂಜ್ ಆಯಿತು, ಅಂದರೆ ಝೋನಲ್ಲಿ ಹ್ಯಾಂಡ್ ಓವರ್ ಆಯಿತು ನಮ್ಮ ಟ್ರೈನು. ಇಲ್ಲಿಂದ ನಾವು ಸದರ್ನ್ ರೈಲ್ವೇಸ್ ಝೋನಲ್ಲಿ ಕಂಟಿನ್ಯೂ ಮಾಡ್ತೀವಿ. ಇನ್ನು ನನ್ನ ಸೀಟ್ ಕನ್ಫರ್ಮೇಷನ್ ಬಗ್ಗೆ ಹೇಳಬೇಕಂದ್ರೆ ಹೌದು, TT ಅವರು ಬಂದು ನನ್ನ ಸೀಟ್ನ ಅಲಾಟ್ ಮಾಡಿಬಿಟ್ಟು ಹೋದರು. ಸೊ ಎಷ್ಟಪ್ಪ ಕೊಟ್ಟಿಯಾ ಅಂತ ಯೋಚನೆ ಮಾಡ್ತಿದ್ದೆ. ಕರೆಕ್ಟಾಗಿ ಹೇಳಬೇಕಂದ್ರೆ KSR ಬೆಂಗಳೂರಿಂದ ತಿರುಪತಿವರೆಗೂ ನಾನು 300 ರೂಪೀಸ್ ಪೇ ಮಾಡಿದೆ RAC ಸೀಟ್ಗೋಸ್ಕರ. ಬಟ್ ಒಂದು ಲಕ್ಕಿ ಫೀಚರ್ ಏನಂದರೆ ನೆಕ್ಸ್ಟ್ ಸ್ಟೇಷನ್ ಅಂದರೆ ಆಂಬೂರಲ್ಲಿ ಆ ಪ್ಯಾಸೆಂಜರ್ ಡಿಬೋರ್ಡ್ ಆಗ್ತಾರೆ. ಸೊ ಆ ಸೀಟ್ ನನಗೆ ಫುಲ್ಲಾಗಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಅನ್ಕೋಬೋದು ಫುಲ್ ಸೀಟಿಗೆ ನಾನು 300 ರೂಪೀಸ್ ಪೇ ಮಾಡಿದೆ. ಪ್ಲಸ್ 155 ರೂಪೀಸ್ ಜನರಲ್ ಟಿಕೆಟ್ ಕೂಡ ನಾನು ತೊಗೊಂಡಿದ್ದೆ. ಎರಡೂ ಸೇರಿಸಿದ್ರೆ 455 ರೂಪಾಯಿ ಆಯಿತು ನನಗೆ KSR ಬೆಂಗಳೂರಿಂದ ತಿರುಪತಿವರೆಗೂ. ಹೌದು, ಕಾಸ್ಟ್ಲಿನೇ. ಏನಕ್ಕೆ ನಾರ್ಮಲ್ ಜನರಲಾಗಿ ತೊಗೊಂಡ್ರೆ 225 ರೂಪೀಸ್ ಪ್ಲಸ್ ಟ್ಯಾಕ್ಸಸ್ ಮಾತ್ರ ಆಗುತ್ತೆ ನಿಮಗೆ. ಬಟ್ ಈ ಸತಿ ತುಂಬ ರಶ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗಿರೋ ಪರಿಸ್ಥಿತಿಗಳಿದೆ. ಅದಕ್ಕೋಸ್ಕರ 455 ರೂಪೀಸ್ ಪೇ ಮಾಡಿ KSR ಬೆಂಗಳೂರಿಂದ ತಿರುಪತಿವರೆಗೂ ಹೋಗ್ತಾಯಿದ್ದೀವಿ. ಇನ್ನು ಜೋಲಾರ್ಪೇಟ್ನ ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿದೆ. ಒಂಥರ ಪ್ಲೆಸೆಂಟಾಗೂ ಇದೆ, ಒಂಥರ ಚಳಿಯಾಗೂ ಇದೆ. ಅಂಥ ವೆದರ್, ಹೆಂಗೂ ಚಳಿಗಾಲ. ಸೊ ಚಳಿಯಾಗಿದೆ. ಅದಕ್ಕೋಸ್ಕರ ಬಾಡಿನ ಬಿಸಿ ಮಾಡೋಣ ಅಂದ್ಬಿಟ್ಟು ಒಂದು ಕಾಫಿ ತೊಗೊಂಡಿದ್ದೀನಿ. ನೋಡೋಣ ಹೆಂಗಿದೆ ಅಂತ. ಬಿಸಿ ಅಂತೂ ಸಕ್ಕತ್ತಾಗಿದೆ. ಬಟ್ ಆದರೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ 30% ಬ್ರೂ ಇದೆ, ಇನ್ನು 20% ಹಾಲಿದೆ, ಇನ್ನು ಮಿಕ್ಕಿದೆಲ್ಲ ಬರೀ ನೀರಿದೆ. ಸೊ ಹೇಳಬೇಕಂದ್ರೆ ಒಂಥರ ಬಿಸಿನೀರು ಅಂತಲೇ ಹೇಳ್ಬೋದು. ಆ ಥರ ಇದೆ ಟೇಸ್ಟ್. ಟೇಸ್ಟಿಂದ ನೆನಪು ಬಂತು. KSR ಬೆಂಗಳೂರಲ್ಲಿ ನಾನು ಆ್ಯಕ್ಚುಲಿ ತೋರ್ಸೋಕ್ಕಾಗಿಲ್ಲ ನಿಮಗೆ. ಆಲ್ಮೋಸ್ಟ್ ನಾನು TT ಹುಡುಕ್ತಾ ಇದ್ದೆ ನಾನು KSR ಬೆಂಗಳೂರಲ್ಲಿ. ಅದೇ ಟೈಮಲ್ಲಿ ಊಟ ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಹತ್ರ ಹೋಗಿದ್ದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಹತ್ರ ಸೆಂಟರಲ್ಲಿರೋ ಯಾವುದೋ ಒಂದು ವೆಂಡರ್ ಹತ್ರ ನಾನು ಒಂದು ವೆಜ್ ಬಿರಿಯಾನಿ ತೊಗೊಂಡಿದ್ದೆ. ಪ್ರತಿ ಸತಿ ನಾನು ವೆಜ್ ಬಿರಿಯಾನಿ ತೊಗೊಂಡಾಗೂ ಓಕೆ, ಮ್ಯಾನೇಜಬಲ್ ಟೇಸ್ಟಿಗೆ ಇರ್ತಿತ್ತು. ಸೊ ಈ ಸತಿನೂ ಹಾಗೆ ಇರುತ್ತೆ ಬಿಡು ಅಂದ್ಬಿಟ್ಟು ತೊಗೊಂಡು ನಾನು ಪ್ಯಾಕೆಲ್ಲ ಮಾಡಿಸ್ಕೊಂಡು ಟ್ರೈನ್ ಒಳಗಡೆ ಕೂತ್ಕೊಂಡು ಆಲ್ಮೋಸ್ಟ್ ಎಡಿಟಿಂಗ್ ಮಾಡ್ತಾಯಿದ್ದೆ. ಆವಾಗ ನೆನಪು ಬಂತು, ಹೌದಪ್ಪ ತಿಂದಿಲ್ಲ. ಆವಾಗ ಓಪನ್ ಮಾಡಿಬಿಟ್ಟು ಒಂದು ಬೈಟ್ ತೊಗೊತೀನಿ, ಓಕೆನಾ. ಆ ವೆಜ್ ಬಿರಿಯಾನಿದು ಏನು ಸಖತ್ತಾಗಿತ್ತು ಗೊತ್ತಾ, ಬಿಸಿಯಾಗಿತ್ತು ರೀ. ಬೀನ್ಸ್ ಇತ್ತು, ಆಲೂಗಡ್ಡೆ ಇತ್ತು, ಕ್ಯಾರೆಟ್ ಇತ್ತು, ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ರು. ಟೇಸ್ಟ್ ಅಂತೂ ಆರಾಮಾಗಿ ನಾನು 11 on 10 ಅಂತಲೇ ಕೊಟ್ಬಿಡ್ತೀನಿ. ಆಮೇಲೆ ಅದರ ರ್ಯಾಪರಲ್ಲಿ ಓಪನ್ ಮಾಡಿ ನೋಡ್ತೀನಿ, ಅದು ಒಂದು ಸ್ವಪ್ನ ಕ್ಯಾಟ್ರರ್ಸ್ ಅವ್ರದ್ದು. ಸೊ ಸ್ವಪ್ನ ಕ್ಯಾಟ್ರರ್ಸ್ ಅಥವಾ ನೀವು ಏನಾದರೂ ತೊಗೋಬೇಕಾದ್ರೆ ಸ್ವಪ್ನ ಕ್ಯಾಟ್ರರ್ಸ್ ಕಡೆಯಿಂದ ನೀವೇನಾದ್ರು ತೊಗೊತಿದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು. MRP ರೇಟಲ್ಲೇ ನಿಮಗೆ ಮಾರ್ತಾರೆ. 70 ರೂಪೀಸ್ ಆಗುತ್ತೆ ನಿಮಗೆ. ಟೇಸ್ಟ್ ಅಂತೂ 11 on 10 ಅಂತಲೇ ನಾನು ಹೇಳ್ತೀನಿ ರೀ, ಅಷ್ಟು ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಟೈಮಿಂದ ನೀವೇನಾದರೂ ಪ್ಲ್ಯಾಟ್ಫಾರ್ಮ್ 6-7 ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಮ ಟ್ರೈನ್ ಸ್ಟಾಪ್ ಆಗಿ ಅಥವಾ ಅಲ್ಲಿಂದ ಸ್ಟಾರ್ಟ್ ಆಗ್ತಿದ್ರೆ ಸ್ವಪ್ನ ಕ್ಯಾಟ್ರರ್ಸ್ ಕಡೆಯಿಂದ ವೆಜ್ ಬಿರಿಯಾನಿ ಟ್ರೈ ಮಾಡೋದಂತೂ ಮರಿಬೇಡಿ. ಟೋಟಲಾಗೆ 314 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಆಂಬೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ AB. ಇಲ್ಲಿಗೆ ತಿರುಪತಿ ಎಕ್ಸ್ಪ್ರೆಸ್ 12:30ಕ್ಕೆ ಬರುತ್ತೆ ಮತ್ತು 12:32ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆ ಹಾಂಕು ನಮ್ಮ ಟ್ರೈನ್ದಲ್ಲ, ಬಟ್ ನಮ್ಮ ಕೌಂಟ್ರ್ ಪಾರ್ಟ್ ಆದಂತಹ, ಅಂದರೆ ನಮ್ಮ ಟ್ರೈನ್ ಬಂದು ಚಾಮರಾಜನಗರಿಂದ ತಿರುಪತಿಗೆ ಹೋಗುವಂಥ ಟ್ರೈನು. ಬಟ್ ಆದರೆ ಅದು ಬಂದು ತಿರುಪತಿಯಿಂದ ಚಾಮರಾಜನಗರಕ್ಕೆ ಬರೋವಂಥ ಟ್ರೈನು. ಸೊ 2 ಟ್ರೈನು ಇಲ್ಲಿ ಮೀಟ್ ಆಗಿದೆ. ಅದು ಚಾಮರಾಜನಗರ ಕಡೆ ಹೋಗ್ತಾಯಿದೆ, ಇದು ತಿರುಪತಿ ಕಡೆ ಹೋಗ್ತಾಯಿದೆ.
ಟೋಟಲಾಗಿ 417 ಕಿಲೋಮೀಟರ್ ಮೈಸೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ತಿರುಪತಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ TP-TY. ಇಲ್ಲಿಗೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು 4:05ಕ್ಕೆ ಬರುತ್ತೆ ಬೆಳಗಾಂ ಜಾವ. ಬಟ್ ಆದರೆ ನಾವು ಇಲ್ಲಿಗೆ 4:01ಕ್ಕೆ ಬಂದಿದ್ದೀವಿ. ಸೊ ಹೇಳ್ಬೇಕಂದ್ರೆ 4 ನಿಮಿಷ ಬಿಫೋರಾಗೆ ನಾವು ತಿರುಪತಿ ಎಂಟ್ರ್ ಆಗಿದ್ದೀವಿ. ಔಟ್ರಲ್ಲಿ ಆಲ್ಮೋಸ್ಟ್ ನಾವು 40 ಮಿನಿಟ್ಸ್ ಬಿಫೋರೇ ಬಂದಿದ್ವಿ. ಬಟ್ ಸಿಂಗಲ್ ಲೈನ್ ಸೆಕ್ಷನ್ನು ಕ್ರಾಸಿಂಗ್ ಇರೋದ್ರಿಂದ ನಮ್ಮನ್ನು ಸ್ಟೇಷನ್ ಒಳಗಡೆ ಬರೀ 4 ನಿಮಿಷ ಮುಂಚೆಗೆ ಅಲೋ ಮಾಡಿದ್ದಾರೆ. ಇನ್ನು ನನಗೆ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನನಗೆ 155 ರುಪೀಸ್ ಆಯಿತು ಜನರಲ್ ಟಿಕೆಟು ಮೈಸೂರಿಂದ ತಿರುಪತಿವರೆಗೂ. ಬಟ್ ನೀವು ರಿಸರ್ವೇಷನಲ್ಲಿ ತೊಗೊತೀರಾ ಅಂದರೆ 285 ರುಪೀಸ್ ಆಗುತ್ತೆ, ಪ್ಲಸ್ ಟ್ಯಾಕ್ಸಸ್ ಕೂಡ ಬರುತ್ತೆ. ಫೈನ್ ಎಷ್ಟು ಇಂಪೋಸ್ ಮಾಡಿದ್ರಂದರೆ 300 ರುಪೀಸ್ ಫೈನು ಆಯಿತು ನನಗೆ KSR ಬೆಂಗಳೂರಿಂದ ತಿರುಪತಿವರೆಗೂ. ಸೊ ಈ ಥರ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಯಾವುದೇ ಕಾರಣಕ್ಕೂ ಸೇಫರ್ ಸೈಡ್ಗೋಸ್ಕರ ಒಂದು ಜನರಲ್ ಟಿಕೆಟು ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕೋ ಒಂದು ಜನರಲ್ ಟಿಕೆಟ್ನ ಇಟ್ಕೊಂಡು ಆಮೇಲೆ ಸ್ಲೀಪರ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿ. ಇನ್ನು ಊಟದ ಬಗ್ಗೆ ಹೇಳಬೇಕಂದ್ರೆ ಇನ್ನು KSR ಬೆಂಗಳೂರಲ್ಲಂತೂ ಸಖತ್ತಾಗಿರೋ ಬಿರಿಯಾನಿ ಸಿಗುತ್ತೆ ರೀ. 70 ರುಪೀಸ್ ಆಯಿತು. ಆರಾಮಾಗಿ ನಾನು 11 on 10 ಅಂತಲೇ ಕೊಡ್ತೀನಿ ಅದಕ್ಕೆ ರೇಟಿಂಗು. ನೆಕ್ಸ್ಟ್ ಟೈಮ್ ಏನಾರು ಟ್ರಾವೆಲ್ ಮಾಡ್ತಿದ್ವಿ ಸ್ವಪ್ನ ರೆಸ್ಟೋರೆಂಟ್ ಅಂತ ಆ ಕೇಟರರ್ಸ್ ಹೆಸರು, ಅಲ್ಲಿಂದ ನೀವು ತೊಗೊಳ್ಳೋದಂತೂ ಮರಿಬೇಡಿ. ಇನ್ನು ಸೀಟ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯಿತು. ತತ್ಕಾಲ್ ಕೂಡ ಆಲ್ಮೋಸ್ಟ್ ರಿಗ್ರೆಟ್ ಕೊಟ್ಟೋಗಿತ್ತು. ನಾನು 65 ವೇಟಿಂಗ್ ಲಿಸ್ಟಲ್ಲಿ ತೊಗೊಂಡೆ ನಾನು ಸೀಟ್ನ ಮೈಸೂರಿಂದ. ಚಾರ್ಟ್ ಪ್ರಿಪೇರ್ ಆಗೋದಾಗ 45 ಬಂದು ವೇಟಿಂಗ್ ಲಿಸ್ಟ್ ಸಿಗಾಕೋತು. ಸೊ ಹೇಳಬೇಕಂದ್ರೆ ಸ್ವಲ್ಪ ಟೈಟ್ ಅಂತಲೇ ಹೇಳ್ಬೋದು ವೀಕೆಂಡ್ ಟೈಮಲ್ಲಿ. ಬಟ್ ವೀಕ್ ಡೇಸಲ್ಲಿ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಇನ್ನು ಕ್ಲೀನ್ನೆಸ್ ಬಗ್ಗೆ ಹೇಳಬೇಕಂದ್ರೆ ವಾಶ್ರೂಮ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು, ನೀರು ಬರ್ತಾನೆ ಇತ್ತು ಫುಲ್ ಜರ್ನಿನಲ್ಲಿ. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಫ್ರಮ್ ತಿರುಪತಿ. ಬಾಯ್, ಮತ್ತೆ ಸಿಗೋಣ.